ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ ಮಾರ್ನಿಂಗ್ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಿತ್ತು. ಹಾಗಾಗಿ ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಹೋಗಿ, ದೇವಸ್ಥಾನ ಇರೋದು ನಮ್ಮನೆ ಎದುರುಗಡೆಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಹೇಳಿ, ಅಲ್ಲಿಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ನಾವು 5 ದಿನ ಅಭಿಷೇಕ ಮತ್ತು ಪೂಜೆನ ಮಾಡಿಸೋದಿತ್ತು. ಹಾಗಾಗಿ ಇದು ಮೊದಲನೇ ದಿನ ಅಭಿಷೇಕ ಮತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಇವತ್ತು ಸ್ಕೂಲಿಗೆ ಬೇರೆ ಲೇಟಾಗಿತ್ತು ಪಾಪುಗೆ ಅಂತ ಹೇಳಿ ಅಲ್ಲಿಂದ ಬಂದು ಬೇಗ ನಾನು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈ ಕೆಲಸಗಳು ಎಷ್ಟು ಮಾಡಿದ್ರೂ ಕೂಡ ಮುಗಿಯೋದೇ ಇಲ್ಲ ಕಣ್ರಿ. ತುಂಬಾ ಕೆಲಸ ಇರುತ್ತೆ. ಅದರಲ್ಲೂ ಹೌಸ್ ವೈಫ್ ಅಂತ ಹೇಳ್ತಾರೆ, ಆದರೆ ಹೌಸ್ ವೈಫ್ಗಳಿಗೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಹಾಗಾಗಿ ಏನೋ ಒಂದು ಬೇಗ ಅರ್ಜೆಂಟಿಗೆ ಏನು ತಿಂಡಿ ಆಗುತ್ತೋ ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಬಿಸಿನೀರನ್ನ ಹಾಕಿದ್ದೀನಿ. ಆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಅದು ತುಂಬ ಚೆನ್ನಾಗಾಗುತ್ತೆ ಗಟ್ಟಿ ಆದರೆ. ಆವಾಗ ಅಕ್ಕಿ ರೊಟ್ಟಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ಈ ರೀತಿ ಗಟ್ಟಿಯಾಗಿದೆ. ಈ ರೀತಿ ಗಟ್ಟಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಅಂಬ್ಲಿ ರೀತಿ ಮಾಡಿಕೊಂಡ್ರೂ ನೀವು ನಡೆಯುತ್ತೆ. ನಾನಿಲ್ಲಿ ಬೇಗ ಆಗುತ್ತೆ ಅಂತ ಹೇಳಿ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ಬಿಸಿ ಇರುವಾಗಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆರೋಕ್ಕೆ ಬಿಟ್ಕೊಳ್ಳಿ ಸ್ವಲ್ಪ ಹೊತ್ತು. ಆವಾಗ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ನೀವು ಎಷ್ಟು ಮಾಡಬೇಕು ಅಂದ್ಕೊಂಡಿರ್ತೀರ ಅಷ್ಟು ನೀವು ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಸಾಫ್ಟಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿರೋದ್ರಿಂದ ತುಂಬ ಲೇಟ್ ಆಗಿಬಿಟ್ಟಿತ್ತು. ಇವಾಗ ನೋಡಿ ಅಕ್ಕಿದು ರೊಟ್ಟಿ ಮಾಡೋದಕ್ಕೆ ಕಲಸಿಟ್ಟಿದ್ದು ನಾನು ಎಲ್ಲ ಆರಿದೆ ಚೆನ್ನಾಗಿ. ಇವಾಗ ಅದನ್ನು ಮತ್ತೆ ಸಾಫ್ಟಾಗಿ ನಾನೆಲ್ಲ ಹೊಂದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಚೆನ್ನಾಗಿ ನಾದ್ಕೊಂಡು ಹೊಂದಿಸ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಈ ರೀತಿ ಉಂಡೆ ಹಾಕಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ. ನೆಕ್ಸ್ಟ್ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತೊಗೊಂಡು ನೀವು ರೊಟ್ಟಿನ ತಟ್ಕೋಬೋದು. ತುಂಬ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು, ಮೀಡಿಯಮ್ ಬೇಕಾದ್ರೂ ಮಾಡ್ಕೋಬೋದು. ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ತೆಳ್ಳಗೆ ಮಾಡಿಕೊಂಡ್ರೆ ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಅದನ್ನು ತಗೊಂಡು ಅಕ್ಕಿ ರೊಟ್ಟಿನ ಮಾಡ್ಕೋಬೇಕಾಗತ್ತೆ. ನಾರ್ಮಲಾಗಿ ಮೀಡಿಯಮ್ ಸೈಜ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ. ಇವತ್ತು ಬೇರೆ ಪಾಪುಗೆ ಸ್ಕೂಲ್ ತುಂಬ ಲೇಟ್ ಆಗಿಬಿಟ್ಟಿದೆ. ಬೇಗ ಬಿಡಬೇಕಿತ್ತು ಅವನನ್ನು, ಆದರೆ ಲೇಟ್ ಆಗಿದೆ. ದೇವಸ್ಥಾನಕ್ಕೆ ಹೋಗಿದ್ದು ಅದರಿಂದಾಗಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಅದನ್ನು ನೀವು ಫಾಲೋ ಮಾಡಿದ್ರೆ ನೀವು ಮಾಡೋ ಅಕ್ಕಿ ರೊಟ್ಟಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಎತ್ತಿ ಹಾಕ್ಬಿಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ನಮ್ಮನೇಲಂತೂ ಎಲ್ರಿಗೂ ತುಂಬ ಫೇವ್ರೇಟ್ ಅಕ್ಕಿ ರೊಟ್ಟಿ. ನಮ್ಮನೆ ಜಾಸ್ತಿ ಮಾಡ್ತೀವಿ ಅಕ್ಕಿ ರೊಟ್ಟಿ. ಈ ಚಪಾತಿ ಬೇರೆ ಇಡ್ಲಿ ದೋಸೆ ಇದೆಲ್ಲದಕ್ಕಿಂತ ತುಂಬ ಜಾಸ್ತಿ ಮಾಡೋದು ನಾವು ಅಕ್ಕಿ ರೊಟ್ಟಿನೇ. ಆಮೇಲೆ ಸ್ವಲ್ಪ ಅದಕ್ಕೆ ಅದು ಬೆಂದಾದಮೇಲೆ ಸ್ವಲ್ಪ ಅದಕ್ಕೆ ನೀರನ್ನು ಹಾಕ್ಕೊಂಡು ಮಡ್ಚಿ ಹಾಕ್ಕೊಂಡ್ರೆ ಆಯಿತು. ನೀಟಾಗಿ ಬೆಂದುಬಿಡುತ್ತೆ. 2 ಸೈಡ್ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿ ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ. ಇದಕ್ಕೆ ನಾನು ಇವತ್ತು ಚಟ್ನಿ ಏನು ಮಾಡಿರಲಿಲ್ಲ. ನಾನು ಮುಂಚೆನೇ ಚಟ್ನಿ ಪುಡಿಗಳನ್ನ ಮಾಡಿ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿ ಈ ಥರ ಬೇಕಾಗುತ್ತೆ ಅಂಥೇಳಿ. ನಾನು ಇವತ್ತಿಲ್ಲಿ ಹುಚ್ಚೆಳ್ಳು ಚಟ್ನಿ ಪುಡಿನ ಹಾಕ್ಕೊಡ್ತಾ ಇದ್ದೀನಿ ಅವನಿಗೆ. ಹುಚ್ಚೆಳ್ಳು ಚಟ್ನಿ ಪುಡಿ ಮತ್ತು ಮೊಸರನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ. ನೋಡ್ತಾ ಇರ್ಬೋದು ನೀವು. ಇದನ್ನೇ ಕೂಡ ತಿಂಡಿ ಕೊಟ್ಟಿದ್ದು. ಹೋಗಿ ನಾನು ಅಪ್ಪನ ಸ್ಕೂಲಿಗೆ ಬಿಟ್ಟು ಬಂದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಬಂದಿದ್ದರು, ಶ್ರುತಿ ಮತ್ತು ಚೈತ್ರ ಅವರು ಕೂಡ ತಿಂಡಿ ತಿಂದರು. ಬಿಸಿಬೇಳೆ ಬಾತ್ ಎಲ್ಲಿಂದ ಬಂತು ಅಂತ ಹೇಳಬೇಡಿ, ಅದು ಶ್ರುತಿನೇ ಮಾಡಿ ತೊಗೊಬಂದಿದ್ಲು ಬಿಸಿಬೇಳೆ ಬಾತು. ನೆಕ್ಸ್ಟು ಅದೆಲ್ಲ ಆದಮೇಲೆ ಅವರೆಲ್ಲ ಹೋದ್ಮೇಲೆ ನಾನು ಪೂಜೆ ಮಾಡೋಣ ಅಂಥೇಳಿ ದೇವ್ರ ಮನೆಗೆ ಬಂದೆ. ಪೂಜೆ ಮಾಡೋದಕ್ಕೆ ನಾನು ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ದೊಡ್ಡ ಫೋಟೋಸ್ ಎಲ್ಲ ಇಟ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವಿರೋದು ಬಾಡಿಗೆ ಮನೇಲಿ. ಸೊ ಬಾಡಿಗೆ ಮನೇಲಿ ಇರುವಾಗ ನಾವು ಜಾಸ್ತಿ ಐಟಮ್ಸ್ನ ತಂದು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಪೂಜೆ ಎಲ್ಲ ಮುಗೀತು. ಇಷ್ಟೇ ಇಟ್ಕೊಂಡಿರೋದು ನಾನು ದೇವ್ರ ಮನೇಲಿ. ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ತಿಂಡಿ ತಿಂದು ನೆಕ್ಸ್ಟು ನನ್ನ ಕೆಲಸ ಮಾಡೋದಕ್ಕೆ ಬಂದೆ. ನಾನು ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ನನ್ನ ಟೈಲರಿಂಗ್ ಕೆಲಸನ ಮಿಸ್ ಮಾಡೋದೆಲ್ಲ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಇವತ್ತು ಜಾಸ್ತಿ ಎಷ್ಟೇ ಕೆಲಸ ಇದ್ರೂ ಕೂಡ ನಾನು ನನ್ನ ಸ್ಟಿಚಿಂಗ್ ಕೆಲಸನ ದಿನಕ್ಕೆ ಒಂದು ಸಲನಾದರೂ ಮಾಡೇ ಮಾಡ್ತೀನಿ. ಇವತ್ತು ನಾನು
ಒಂದು ಬ್ಲೌಸಿಗೆ ಮಿಷಿನ್ ವರ್ಕ್ನ ಮಾಡಿಸಿದ್ದೆ, ಆ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ವರ್ಕು ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ವಿ, ಮಿಷಿನ್ ವರ್ಕು ಸ್ಯಾರಿ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಫೈನಲ್ ಲುಕ್ಕು ಹೀಗೆ ಬಂದಿದೆ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ. ಆ ಸ್ಯಾರಿ ಕಲರ್ನ ಬ್ಲೂ ಕಲರ್ ಮೇಲೆ ವರ್ಕ್ ಮಾಡಿಸಿರೋದು ತುಂಬ ಚೆನ್ನಾಗಿದೆ. ಫೈನಲಿ ಇಷ್ಟೇ, ಇವತ್ತು ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.